ನಿನ್ ಫೇವ್ರೆಟ್ ಪಾಯಸ ಮಾಡಿದೀನಿ ತಗೋ. ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್ ಚಿಕ್ಕತ್ತೆ. ನೀವು ಪ್ರೀತಿಯಿಂದ ಮಾಡಿಕೊಟ್ರಲ್ವಾ, ಅದೇ ನಂಗೆ ಖುಷಿ. ವಾವ್, ಸೂಪರ್ ಆಗಿದೆ. ಥ್ಯಾಂಕ್ ಯು. ಸೌಂದರ್ಯ, ಟೇಸ್ಟ್ ಮಾಡ್ತೀರಾ? ಬೇಕಾಗಿಲ್ಲ. ದಿಶಾ, ಸೌಂದರ್ಯ ಡಯಟ್ ಕಾನ್ಶಿಯಸ್ ಅಲ್ವಾ, ಅವಳು ಬರೀ ಗ್ರೀನ್ ಟೀ, ಬ್ಲ್ಯಾಕ್ ಕಾಫಿ ಅಷ್ಟು ಮಾತ್ರ ಕುಡಿಯೋದು. ಇದೆಲ್ಲ ಅವಳು ಮುಟ್ಟೋದೇ ಇಲ್ಲ ಅಲ್ಲ ಸೌಂದರ್ಯ? ಸೌಂದರ್ಯ, ನಿನ್ಗೆ ಜಾಜಿಗೆ ಹೇಳಿ ಕಾಫಿ ತರಿಸ್ಲಾ? ಬೇಡ. ಕೋಪ ಮಾಡ್ಕೊಂಡು ಅಸೂಯೆ ಪಡೋದ್ರಿಂದ ಏನು ಪ್ರಯೋಜನ ಇಲ್ಲ, ಆರೋಗ್ಯ ಹಾಳಾಗುತ್ತೆ. ಇದನ್ನ ನನಗೆ ಯಾಕೆ ಹೇಳ್ತಿದ್ಯಾ? ಅಯ್ಯೋ, ನಿಮ್ಗೆ ಹೇಳ್ತಿಲ್ಲ, ಸುಮ್ಮನೆ ಮಾತುಗಂದೆ ಅಷ್ಟೆ. ದಿಶಾ, ಪಾಯಸ ಕುಡಿದ ತಕ್ಷಣ ಸೀದಾ ಡೈನಿಂಗ್ ಹಾಲ್ ಹತ್ರ ಬಂದ್ಬಿಡಮ್ಮ. ಯಾಕೆ ಚಿಕ್ಕತ್ತೆ? ಓ ಮೈ ಗಾಡ್, ಹೋಳಿಗೆ ಏನಾದರೂ ಮಾಡಿದ್ದೀರಾ? ಅಯ್ಯೋ ದಿಶಾ, ನೀನ್ ಮೊದ್ಲೇ ಹೇಳಿದ್ರೆ ಅದು ಮಾಡ್ತಿದ್ದೆ. ಇರ್ಲಿ, ಬಟ್ ಏನ್ ಮಾಡಿದ್ದೀರಾ? ಈಗ ಅವರೆಕಾಳು ಸೀಸನ್ ಮುಗ್ದಿದ್ರು ಕಷ್ಟಪಟ್ಟು ಅಲ್ಲಿ ಇಲ್ಲಿ ಹುಡುಕ್ಸಿ ನಿನ್ಗೋಸ್ಕರ ಅವರೆಕಾಳು ರೊಟ್ಟಿ ಮಾಡಿದೀನಮ್ಮ. ಓ ಗಾಡ್, ಅವರೆಕಾಳಿನ ರೊಟ್ಟಿನ? ಇಟ್ಸ್ ಮೈ ಫೇವ್ರೇಟ್. ಅದ್ರ ಜೊತೆ ಕಡ್ಲೆಕಾಯಿ ಚಟ್ನಿ ಮಾಡಿದೀನಿ. ಬಾಯಲ್ಲಿ ನೀರ್ ಬರ್ತಿದೆ. ಇನ್ನದನ್ನ ತಿಂದ್ರೆ ಅಂತೂ ಮುಖದಲ್ಲಿ ಬೆವರು ಬರುತ್ತೆ. ಬೆವ್ರ? ಅಲ್ಲಮ್ಮ, ಬಿಸಿ ಬಿಸಿ ರೊಟ್ಟಿ ಈ ಬೇಸಿಗೆಲ್ ತಿಂದ್ರೆ ಬೆವರು ಬರಲ್ವಾ? ಹೌದೌದು, ಕರೆಕ್ಟ್. ನಾನ್ ರೊಟ್ಟಿ ಮಾಡ್ತಾ ಇರ್ತೀನಿ, ಪಾಯಸ ಕುಡಿದ ತಕ್ಷಣ ಬಂದ್ಬಿಡು. ಓಕೆ ಚಿಕ್ಕತ್ತೆ. ಸೌಂದರ್ಯ, ನೀನೇನ್ ಮಾಡ್ತೀಯಾ? ಏನ್ ಮಾಡ್ತೀಯ ಅಂದ್ರೆ? ಅಲ್ಲ, ತಿಂಡಿಗ್ ಬರ್ತೀಯಾ ಇಲ್ವಾ ಅಂತ. ಯಾಕೆ ನಾನು ಬರಬಾರ್ದಾ? ಅಯ್ಯೋ ಹಾಗಲ್ಲಮ್ಮ, ಅದ್ ನಿನ್ಗೆ ಇಷ್ಟನೋ ಇಲ್ವೋ ಅಂತ ಕೇಳ್ದೆ. ಇಬ್ರು ಒಟ್ಟಿಗೆ ಬನ್ನಿ, ನಾನು ಹೋಗಿ ರೊಟ್ಟಿ ಮಾಡ್ತಾ ಇರ್ತೀನಿ. ಸೌಂದರ್ಯ, ನಾನು ನಿಮ್ಮ ಥರನೇ ಡಯಟ್ ಕಾನ್ಷಿಯಸ್, ಆದರೂ ಈ ಸ್ವೀಟ್ ತಿಂತಿದ್ದೆ. ಜಸ್ಟ್ ಇಮ್ಯಾಜಿನ್ ಹೌ ಹ್ಯಾಪಿ ಐ ಆಮ್. ಎಲೆಕ್ಷನಲ್ಲಿ ಗೆಲ್ತಿ ಅಂತ ನೀನೇ ಅಸ್ಯೂಮ್ ಮಾಡಿಕೊಂಡು ಇಷ್ಟೊಂದು ಖುಷಿಯಾಗಿದೆಯಾ ಅಂತ ಕಾಣುತ್ತೆ. ಬಟ್ ನೀನು ಎಷ್ಟೇ ಟ್ರೈ ಮಾಡಿದ್ರು ಎಲೆಕ್ಷನ್ನಲ್ಲಿ ಗೆಲ್ಲೋದು ನಾನು. ನೀನು ಸೋತು ಸುಣ್ಣ ಆಗೋದನ್ನ ಯಾರನ್ನೆಲ್ಲ ತಪ್ಸಕ್ಕಾಗಲ್ಲ. ಸೋತು ಸುಣ್ಣಾಗ್ತೀನೋ ಅಥವಾ ದೇವ್ರ ಮುಂದೆ ಹಚ್ಚೋ ದೀಪಕ್ಕೆ ತುಪ್ಪ ಹಾಕ್ತೀನೋ ಟೈಮ್ ಬಂದಾಗ ಗೊತ್ತಾಗುತ್ತೆ. ಸದ್ಯದಲ್ಲೇ ಈ ಸ್ವೀಟ್ ಪಾಯಸ ಕುಡಿತಾ ಎಂಜಾಯ್ ಮಾಡ್ತೀನಿ. ನೋಡು, ಸೌಂದರ್ಯ ಬರೀ ಹೆಸರಲ್ಲ, ಬ್ರ್ಯಾಂಡ್. ಅದಕ್ಕೆ ಆದಂಥ ಬೆಲೆ ಇದೆ. ನಿನ್ನ ಆಟ ನನ್ನ ಮುಂದೆ ನಡೆಯಲ್ಲ. ಸೌಂದರ್ಯ, ಆಟ ನಡೆಯುತ್ತೋ ನೋಡೋಣ, ಟೈಮ್ ಬರಲಿ. ಬಿಸಿ ರಕ್ತ ಆಡಿಸ್ತಾ ಇದೆ, ಆಡ್ತಿದ್ಯಾ? ಆಡು. ಎಲೆಕ್ಷನ್ ಆದಮೇಲೆ ರಿಸಲ್ಟ್ ಬಂದ ಮೇಲೂ ಇದೇ ಜೋಶ್ ಇರುತ್ತಾ? ನೋಡೋಣ. ಮಮ್ಮಿ, ಚಿಕ್ಕತ್ತೆ, ನೀವು ಮಾಡಿದ ರೊಟ್ಟಿ ತುಂಬಾನೇ ಚೆನ್ನಾಗಿತ್ತು. ಥ್ಯಾಂಕ್ ಯು. ಇಟ್ಸ್ ಓಕೆ, ನಿನ್ಗೋಸ್ಕರ ನಾನೇ ನನ್ನ ಕೈಯಾರೆ ಮಾಡಿದ್ದು. ಹಂಗಂದ್ರೆ ನಮಗೋಸ್ಕರ ಏನು ಮಾಡ್ಕೊಡಲ್ವಾ? ಏನ್ ಮಾಡ್ಕೊಡ್ಬೇಕು? ಅವಳಿಗೆ ನೀನು ಅವರೆಕಾಯಿ ರೊಟ್ಟಿ ಮಾಡ್ಕೊಟ್ಟಂಗೆ ನನಗೂ ಅವರೆಕಾಯಿ ಉಪ್ಪಿಟ್ಟು ಮಾಡ್ಕೊಡೆ. ಮಾರ್ಕೆಟಲ್ಲಿ ಎಲ್ಲೂ ಅವರೆಕಾಯಿ ಸಿಗದೆ ಅಲ್ಲಿ ಇಲ್ಲಿ ಹುಡುಕ್ಸಿ ಸ್ವಲ್ಪ ಅವರೆಕಾಳು ತಂದು ಇವಳು ಅಕ್ಕಿ ರೊಟ್ಟಿ ಮಾಡ್ಕೊಟ್ಟಿದ್ದೀನಿ. ನಿಮ್ಗೆಲ್ಲ ಮಾಡ್ಕೊಡ್ಲಿ? ಗ್ಯಾಸ್ ಪ್ರಾಬ್ಲಮ್. ಏನಂದ್ರೆ? ಅಲ್ಲಲ್ಲ, ಅವರೆಕಾಯಿ ತಿಂದರೆ ಗ್ಯಾಸ್ ಪ್ರಾಬ್ಲಮ್ಮು, ಗ್ಯಾಸ್ ಯೂಸ್ ಮಾಡಿದ್ರು ಗ್ಯಾಸ್ ಪ್ರಾಬ್ಲಮ್ಮೇ ಅಲ್ವೇ? ಏನು ಡಿಸ್ಕಷನ್ ನಡೀತಿದೆ? ನಾನು ಸುಕ್ಕು ಅವರೆಕಾಯಿ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ದೀವಮ್ಮ. ಸದ್ಯದಲ್ಲೇ ನಡೆಯೋ ಎಲೆಕ್ಷನ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬಿಟ್ಟು ಅವರೆಕಾಳು ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂತಿದ್ದೀರಾ? ಎಲೆಕ್ಷನ್ನ? ಬೈ ಎಲೆಕ್ಷನ್ ಮುಗಿತಲ್ಲಮ್ಮ. ಅದಲ್ಲ, ನಾನು ಹೇಳ್ತಾ ಇರೋದು ಪ್ರತಿ ವರ್ಷ ನಡೆಯೋ ಲೇಡೀಸ್ ಕ್ಲಬ್ ಎಲೆಕ್ಷನ್ ಬಗ್ಗೆ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಳ್ಬೇಕಮ್ಮ? ಪ್ರತಿ ವರ್ಷನೂ ನೀನೇ ಅಲ್ವಾ ಗೆಲ್ಲೋದು? ನಿಮ್ಮ ಆಪೋಸಿಟ್ ಯಾರು ನಿಂತಾರೆ? ಧೈರ್ಯ ಯಾರಿಗಿದೆ? ಇಷ್ಟು ವರ್ಷ
ನಾನು ಹಾಗೆ ಅಂದ್ಕೊಂಡಿದ್ದೆ. ಆದರೆ ಈ ವರ್ಷದಿಂದ ನನ್ನ ಪ್ರತಿಸ್ಪರ್ಧಿಯಾಗಿ ಒಬ್ಬರು ಕ್ಯಾಂಡಿಡೇಟ್ ನಿಲ್ತಾ ಇದ್ದಾರೆ. ಹೌದಾ? ಯಾರಮ್ಮ ಗಟ್ಗಿತ್ತಿ? ದಿಶಾ. ಏನ ನಿಮ್ಮ ವಿರುದ್ಧ ಎಲೆಕ್ಷನ್ಗೆ ನಿಲ್ತಾ ಇದ್ದಾರಾ? ಹ್ಞೂ ಚಿರು, ಏನೋ ಪಾಪ ಅವಳ ಖುಷಿಗೆ ನಿಂತ್ಕೊಳ್ಳಿ ಬಿಡು. ಆಯ್ತು, ನಿಲ್ಲಿ ಬಿಡಿ, ಗೆಲ್ಲಕ್ಕಂತೂ ಆಗಲ್ವ. ಅದು ನನಗೂ ಗೊತ್ತು ಚಿರು, ಆದರೆ ದಿಶಂಗೆ ಗೊತ್ತಾಗ್ಬೇಕಲ್ಲ. ಹಠಕ್ಕೆ ಬಿದ್ದು ನಿಲ್ತಾ ಇದ್ದಾಳೆ. ಹೋಗ್ಲಿ ಬಿಡು, ರಿಸಲ್ಟ್ ಬಂದಮೇಲೆ ಅವಳಿಗೆ ಗೊತ್ತಾಗುತ್ತೆ. ಆಮೇಲೆ ಯಾಕಾದ್ರೂ ನಿಂತನೋ ಅಂತ ಅವಳೇ ಫೀಲ್ ಮಾಡ್ಕೊತಾಳೆ. ನನ್ನ ಸಪೋರ್ಟ್ ಏನಿದ್ರು ನಿಮಗೆ. ಅದಕ್ಕೆ ನೀವು ಗೆಲ್ಲೋದಕ್ಕೆ ನನ್ನ ಕಡೆಯಿಂದ ಏನೇನು ಸಪೋರ್ಟ್ ಬೇಕು ಎಲ್ಲ ನಾನು ಮಾಡ್ತೀನಿ. ಅದಕ್ಕೆ ಅದು ನಂಗೆ ಗೊತ್ತಿದೆ ಚಿರು, ಆದರೆ ದಿಶಂಗೆ ಯಾರು ಸಪೋರ್ಟ್ ಮಾಡ್ತಿದ್ದಾರೋ ಅದು ನಂಗೆ ಗೊತ್ತಾಗ್ತಿಲ್ಲ. ಮಾಡಿದ್ರೆ ಅರ್ಚನಾ ಮಾಡಬೇಕು, ಇನ್ನು ಜಾಜಿ ಅಂತೂ ಲೆಕ್ಕಕ್ಕೆ ಇಲ್ಲ. ಚಿಕ್ಕತ್ತೆ ಯಾವಾಗಲೂ ನನ್ನ ಸೈಡೆ. ಹೌದು, ನಾನು ನಿನ್ನ ಪರಾನೆ. ಸುಕ್ಕು, ನಿನ್ನ ಮಾತಲ್ಲಿ ಕಾನ್ಫಿಡೆನ್ಸು ಕಮ್ಮಿ ಅನಿಸ್ತಿದೆ. ಏನ್ರಿ ನನ್ನ ಮೇಲೆ ಡೌಟಾ? ಮಾತುಗಂದೆ ಅಷ್ಟೇ. ಚಿಕ್ಕಮ್ಮವ, ನಿಮ್ಮ ಲೇಡೀಸ್ ಫ್ರೆಂಡ್ಸ್ಗೆಲ್ಲ ಹೇಳಿ ನನಗೆ ಓಟ್ ಹಾಕಿಸ್ಬೇಕು. ಖಂಡಿತ ಹೇಳಿ ಹಾಕ್ಸ್ತೀನಿ ಬಿಡಮ್ಮ. ಯಾರ್ರಿ ಅದು ಲೇಡೀಸ್ ಫ್ರೆಂಡ್ಸಾ? ಅವಾಗವಾಗ ಕ್ಲಬ್ಗೆ ಹೋಗ್ತಿರ್ತೀನಲ್ಲ, ಅಲ್ಲಿ ಪರಿಚಯ ಆಗಿರೋರಷ್ಟೇ, ಬೇರೇನೇನು ಇಲ್ಲ. ಏನಾದರೂ ಡಬ್ಬಲ್ ಗೇಮ್ ಮಾಡೋದು ಗೊತ್ತಾದ್ರೆ ನಿಮ್ಮ ಕತೆ ಅಷ್ಟೇ. ಅಲ್ಲ ಮನುಷ್ಯ, ಹುಲಿ ಜೊತೆ ಫೈಟ್ ಮಾಡೋದಕ್ಕೆ ಆನೆನೋ ಸಿಂಹನೋ ನಿಲ್ಲಬೇಕು. ಜಿಂಕೆ ಫೈಟ್ ಮಾಡೋಕ್ಕಾಗತ್ತಾ? ಪರಿಸ್ಥಿತಿ ಯಾವಾಗಲೂ ಒಂದೇ ಥರ ಇರಲ್ಲ. ಎಷ್ಟೋ ಸಲ ಹುಲಿ ಮುಂದೆ ಜಿಂಕೆ ಸಾಯೋದು ಇಲ್ಲ, ಸೋಲೋದು ಇಲ್ಲ. ಅದೇ ಥರ ಈ ಸಲದ ಎಲೆಕ್ಷನಲ್ಲಿ ಸೌಂದರ್ಯ ಯಾವುದೇ ಕಾರಣಕ್ಕೂ ಗೆಲ್ಲ.